ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ರಾಜೀನಾಮೆಗೆ ಕಾರಣವಾದ ವೈಯಾಲಿಕಾವಲ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಮತ್ತೆ ಸುದ್ದಿಯಲ್ಲಿದೆ. ಈಗ ಸೊಸೈಟಿಯ ಮತ್ತೊಂದು ಹಗರಣ ಬಯಲಾಗಿದೆ. ಈ ಸೊಸೈಟಿ ಬಿಡಿಎಗೆ ಸುಳ್ಳು ನಕ್ಷೆ ನೀಡಿ ಅನುಮತಿ ಗಿಟ್ಟಿಸಿಕೊಂಡು ವಿಜಯನಗರದಲ್ಲೊಂದು ಲೇಔಟ್ ನಿರ್ಮಿಸಿದೆ. ಇದರಿಂದ 70 ನಿವೇಶನದಾರರಿಗೆ ಅನ್ಯಾಯವಾಗಿದೆ. ಈ ಹಗರಣದ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿನ ವಿಜಯನಗರದಲ್ಲಿನ ಈ ನಿವೇಶನದ ಬಳಿ ಅದರ ನಕಾಶೆ ನೋಡ್ತಿರೋರು ನಾರಾಯಣ್. ಜೀವನಕ್ಕೆ ಒಂದು ಒಳ್ಳೆ ಮನೆ ಕಟ್ಟೋಣ ಅಂತ ಖರೀದಿಸಿದ್ದ ಈ ಸೈಟು ಈಗ ಕೈಜಾರೋ ಭಯ ಶುರುವಾಗಿದೆ. ಇವರ ಈ ಭಯಕ್ಕೆ ಕಾರಣ ಮಲ್ಲೇಶ್ವರಂನಲ್ಲಿರುವ ವೈಯಾಲಿಕಾವಲ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ. ಈ ಸೊಸೈಟಿ ವಿಜಯನಗರದಲ್ಲಿ ಲೇಔಟ್ಗೆ ಅನುಮತಿ ಕೋರಿತ್ತು. ಆದರೆ ಬಿಡಿಎ ಅನುಮತಿ ಕೊಟ್ಟಿರಲಿಲ್ಲ. ನಂತರ ಸೊಸೈಟಿಯ ಕ್ರಿಮಿನಲ್ ಬ್ರೈನ್ ಮುಖಂಡರು ನಕ್ಷೆಯ ಸ್ವರೂಪವನ್ನೇ ಬದಲಿಸಿ ಬಿಡಿಎಯಿಂದ ಅನುಮತಿ ಪಡ್ಕೊಂಡ್ರು. ಎರಡನೇ ಸಲ ನಕ್ಷೆ ಬದಲಿಸಿದಾಗ ಸುಮಾರು 70 ಸೈಟುಗಳು ನಕ್ಷೆಯಲ್ಲಿ ಅದಲು ಬದಲಾಗಿವೆ. ಪರಿಣಾಮ ನಾರಾಯಣ್ ಸೈಟನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಳ್ಳಲಾಗ್ತಿಲ್ಲ. ಮೊದಲನೇದಾಗಿ ಬಿಡಿಎನವರಿಗೂ ಅರ್ಬನ್ ಡೆವಲಪ್ಮೆಂಟ್ ಅವರಿಗೂ ಇವರು ಆಕ್ಷನ್ ತಗೊಬೇಕು, ನೋಡದೇ ಸೈನ್ ಹಾಕಿದ್ಕೆ. ಎರಡನೇದಾಗಿ ನಗರಾಭಿವೃದ್ಧಿ ಸಚಿವರು ಹಾಗೂ ಬಿಡಿಎ ಯಾರ ಹತೋಟಿಗೆ ಬರ್ತದೆ ಬೆಂಗಳೂರು ಪ್ರಾಧಿಕಾರ, ಆ ಸಚಿವರು ಖುದ್ದಾಗಿ ಇದನ್ನು ಪರಿಶೀಲನೆ ಮಾಡಬೇಕು. ವಿಚಿತ್ರ ಅಂದ್ರೆ ಎಲ್ಲ 70 ಸೈಟುಗಳು ಇದ್ದಲ್ಲೇ ಇವೆ, ಆದರೆ ನಕ್ಷೆಯಲ್ಲಿ ಮಾತ್ರ ಚೇಂಜ್ ಆಗಿವೆ. ಸೊಸೈಟಿಯ ಮಸಲತ್ತು ಇರೋದೇ ಇಲ್ಲಿ ನೋಡಿ. ಒಂದ್ ಕಡೆ ಲೇಔಟ್ಗೆ ಅನುಮತಿ ಪಡ್ಕೊಳ್ಳೋಕೆ ವೈಯಾಲಿಕಾವಲ್ ಹೌಸಿಂಗ್ ಸೊಸೈಟಿ ಸುಳ್ಳು ನಕ್ಷೆ ನೀಡಿ ಬಿಡಿಎಗೆ ಯಾಮಾರಿಸಿದೆ. ನಿವೇಶನದಾರರು ವಂಚನೆಗೆ ಒಳಗಾಗಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ವೈಯಾಲಿಕಾವಲ್ ಸೊಸೈಟಿ ಅವರು ರಿಜಿಸ್ಟರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ ಫರ್ದರ್ ಖಾತಾ ಇದು ಬೇರೆ ಯಾವುದೇ ಥರ ಇದು ನಾವು ಮನೆ ಕಟ್ಕೊಂಡಿದ್ದೀವಿ, ವಾಟರ್ ಕನೆಕ್ಷನ್ ಇದೆ, ಎಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ, ಎಲ್ಲದೂ ಇದೆ. ಬಟ್ ಇವಾಗ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ರಾಬ್ಲಮ್ ಮಾಡ್ತಾ ಇದೆ. ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ, ಖಾತಾ ಕೊಡ್ತಾ ಇಲ್ಲ. ಸೈಟ್ ಖರೀದಿಸಿದವರಲ್ಲಿ ಕೆಲವರು ಈಗಾಗಲೇ ಮನೆ ಕಟ್ಟಿಕೊಂಡಿದ್ದಾರೆ, ಆದರೆ ಖಾತೆ ಅವರ ಹೆಸರಲ್ಲಿಲ್ಲ. ವೈಯಾಲಿಕಾವಲ್ ಹೌಸಿಂಗ್ ಸೊಸೈಟಿ ಮುಖಂಡರು ಮಾತ್ರ ನಿವೇಶನದಾರರ ಈ ಕಷ್ಟವನ್ನ ಕಿವಿಗೆ ಹಾಕಿಕೊಳ್ತಿಲ್ಲ. ಸುವರ್ಣ ನ್ಯೂಸ್ ಸಹ ಸೊಸೈಟಿ ಮುಖಂಡರ ಪ್ರತಿಕ್ರಿಯೆ ಕೇಳಿದಾಗ ಅವರು ಈ ಬಗ್ಗೆ ಬಾಯಿ ಬಿಚ್ಚಲೇ ಇಲ್ಲ. ಒಟ್ನಲ್ಲಿ ಖಾಸಗಿ ಹೌಸಿಂಗ್ ಸೊಸೈಟಿ ನಂಬಿ ಸೈಟು ಕೊಂಡ ನಿವೇಶನದಾರರು ಹಿಡಿಶಾಪ ಹಾಕುತ್ತಿದ್ದಾರೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.